ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಗೈಸ್, ನಾನಿವತ್ತು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಗೆಟ್ ರೆಡಿ ವಿತ್ ಮೀ. ನೀವು ನನ್ನ ಜೊತೆಗೆ ರೀಲ್ಸ್ ಮಾಡೋದಕ್ಕೆ ರೆಡಿಯಾಗಿ ನಾನಿವತ್ತು ರೆಡ್ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನಾನು ಯಾವುದೇ ರೀತಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತಿದ್ದೀನಿ. ಸೊ ಯಾವ ರೀತಿ ಮೇಕಪ್ ಮಾಡ್ಕೊಳ್ತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ಗೈಸ್, ಫಸ್ಟು ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟು ನಾನು ಕ್ಲೆನ್ಸಿಂಗ್ ಮಾಡ್ಕೊಬೇಕು. ಸೊ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ನಾನು ರಾ ಮಿಲ್ಕ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಟೈಮ್ ಇದ್ದರೆ ನೀವು ಕೂಡ ಕ್ಲೆನ್ಸಿಂಗ್ನ ಮಾಡ್ಕೊಬೋದು, ಇಲ್ಲಾಂದರೆ ಅದನ್ನ ಸ್ಕಿಪ್ ಮಾಡ್ಕೊಬೋದು. ಸೊ ನನಗೆ ಟೈಮ್ ಇರೋದ್ರಿಂದ ನಾನು ಒಂದು ಕಾಟನ್ ಬೌಲ್ನ ತೊಗೊಂಡು ಇದಕ್ಕೆ ಡಿಪ್ ಮಾಡಿ ನೀಟಾಗಿ ಫಸ್ಟು ಫೇಸ್ ವಾಶ್ ಮಾಡ್ಕೊಂಬರಬೇಕು. ನೋಡಿ, ಈ ರೀತಿ ನೀಟಾಗಿ ಡಿಪ್ ಮಾಡಿ ನೀಟಾಗಿ ಈ ರೀತಿ ಹಚ್ಕೋಬೇಕು. ಗೈಸ್, ನಾವು ಫಸ್ಟು ಈ ಹಸಿ ಹಾಲಿಂದ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಗೈಸ್. ನಾನು ಇದನ್ನೆಲ್ಲ ಫೇಸ್ ಪ್ಯಾಕ್ ವಿಡಿಯೋ ವ್ಲಾಗ್ ಮಾಡ್ತೀನಲ್ಲ, ಅದರಲ್ಲಿ ಎಲ್ಲನೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಆ್ಯಂಡ್ ಇದರಿಂದ ಏನೇನೆಲ್ಲ ಯೂಸ್ ಅಂತ ಅಂದರೆ, ನಾವು ಫಸ್ಟು ಮೇಕಪ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಈ ರೀತಿ ಕ್ಲೆನ್ಸಿಂಗ್ ಮಾಡಿಕೊಂಡ್ರೆ ಸ್ಕಿನ್ನು ತುಂಬಾ ಬ್ರೈಟಾಗಿ ಹೈಡ್ರೇಟಾಗಿ ಕಾಣಿಸುತ್ತೆ. ಮತ್ತು ಯಾವುದೇ ಮೇಕಪ್ ಮಾಡೋಕ್ಕೂ ಮುಂಚೆ ಈ ರೀತಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಮೇಕಪ್ ಎಲ್ಲ ಆದಮೇಲೆ ಇದು ತುಂಬಾ ಬ್ರೈಟಾಗಿ ಲುಕ್ ಕೊಡುತ್ತೆ ಆ್ಯಂಡ್ ಶೈನಿಂಗ್ ಆಗಿ ಗ್ಲೋ ಆಗಿ ಕಾಣಿಸುತ್ತೆ ನಮ್ಮ ಸ್ಕಿನ್ನು. ಸೊ ಅದಕ್ಕೆ ಫಸ್ಟೇ ನಾವು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಕ್ಲೆನ್ಸಿಂಗ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಸೊ ಗೈಸ್, ಇವಾಗ ಇದನ್ನು ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಂಬರೋಣ. ಸೊ ಗೈಸ್, ಇವಾಗ ಫೇಸ್ ವಾಶ್ ಆಗಿದೆ. ಸೊ ಇವಾಗ ರೆಡಿ ಆಗೋಣ. ಫಸ್ಟು ನಾವು ಟೋನರ್ನ ಯೂಸ್ ಮಾಡ್ಕೋಬೇಕು. ನಾನಿಲ್ಲಿ ರೋಸ್ ವಾಟರ್ ಟೋನರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ರೈಸ್ ವಾಟರ್ ಟೋನರ್ನ ಕೂಡ ಯೂಸ್ ಮಾಡ್ಕೊಬೋದು. ಸೊ ನಾನಿಲ್ಲಿ ರೋಸ್ ವಾಟರ್ ಟೋನರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಇವಾಗ ಒಂದು 5 ಮಿನಿಟ್ಸಲ್ಲಿ ಡ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಇವಾಗ 5 ಮಿನಿಟ್ಸಲ್ಲಿ ಡ್ರೈ ಆಗುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸರ್ನ ಹಾಕೋಬೇಕು. ನನ್ನ ಹತ್ರ 2 ಮಾಯ್ಶ್ಚರೈಸರ್ ಇದೆ ಆ್ಯಂಡ್ ನಾನು ಫಸ್ಟು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದಿದ್ದು ಪಾಂಡ್ಸು. ಅದನ್ನು ಬಿಟ್ಟು ನಾನು ನೆಕ್ಸ್ಟು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಲ್ಯಾಕ್ಮಿ ಪೀಚ್ ಮಿಲ್ಕ್ದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಇವಾಗ ನಾನು ನಿವ್ಯಾ ಸಾಫ್ಟ್ ಮಾಯ್ಶ್ಚರೈಸರ್ನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಿವ್ಯಾ ಸಾಫ್ಟ್ ಮಾಯ್ಶ್ಚರೈಸರ್ನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಯಾವುದನ್ನ ಯೂಸ್ ಮಾಡೋದು ಅಂತ ತುಂಬಾ ಕನ್ಫ್ಯೂಸ್ ಆಗ್ತಾಯಿದೆ. ಆ್ಯಂಡ್ ಇದು ಕೂಡ ತುಂಬಾ ಚೆನ್ನಾಗಿದೆ. ನನ್ನ ಸ್ಕಿನ್ಗಂತೂ ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು ಇದು. ಸೊ ಫಸ್ಟ್ ಟೈಮ್ ಸಾಫ್ಟ್ ಮಾಯ್ಶ್ಚರೈಸರ್ನ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಇದು ಯಾವ ರೀತಿ ಸೆಟ್ ಆಗುತ್ತೆ ಅಂತ. ಸೊ ಇವೆರಡರಲ್ಲಿ ಯಾವುದನ್ನ ಯೂಸ್ ಮಾಡೋದು ಅಂತ ತುಂಬಾ ಕನ್ಫ್ಯೂಸಲ್ಲಿ ಇದ್ದೀನಿ. ಯಾವುದನ್ನ ಯೂಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಸಾಫ್ಟ್ನ ಟ್ರೈ ಮಾಡೋಣ. ಇವತ್ತು ಸ್ಟಾರ್ಟಿಂಗ್ ಅಲ್ವಾ, ಸೊ ಇದನ್ನ ಟ್ರೈ ಮಾಡೋಣ ಅಂತ. ಇದನ್ನ ತೊಗೊಂಡೆ ನಾನು ತುಂಬ ದಿನ ಆಗಿತ್ತು, ಬಟ್ ಇವಾಗ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇನ್ನೂ ಲ್ಯಾಕ್ಮಿದು ಕಂಪ್ಲೀಟಾಗಿ ಖಾಲಿ ಆಗಿಲ್ಲ. ಸೊ ಅದು ಖಾಲಿ ಆದಮೇಲೆ ಕಂಟಿನ್ಯೂಸ್ ಆಗಿ ಇದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಅಕಸ್ಮಾತ್ ನನ್ನ ಸ್ಕಿನ್ಗೆ ಸೆಟ್ ಆದರೆ. ಗೈಸ್, ಯಾವುದೇ ಮಾಯ್ಶ್ಚರೈಸರ್ ಆದರೂ ಅಷ್ಟೇ, ಕ್ರೀಮ್ ಆದರೂ ಅಷ್ಟೇ ಸ್ವಲ್ಪನೇ ಹಚ್ಕೊಬೇಕು ನಮ್ಮ ಸ್ಕಿನ್ಗೆ. ಅದರಲ್ಲಿ ತುಂಬಾ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಸ್ವಲ್ಪನೇ ಲೈಟಾಗಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಈ ರೀತಿ ಲೈಟಾಗಿ ರಬ್ ಮಾಡ್ಕೊಳ್ಳಿ, ತುಂಬ ಹಾರ್ಷಾಗಿ ರಬ್ ಮಾಡಬೇಡಿ. ಗೈಸ್, ಇದನ್ನ ಫಸ್ಟ್ ಡೇ ಹಚ್ಕೊಳ್ತಾ ಇರಬೇಕಾದ್ರೇ ಸಾಫ್ಟ್ ಅನ್ನಿಸ್ತಾ ಇದೆ ಸ್ಕಿನ್ನು. ತುಂಬಾ ಸ್ಮೂತ್ನಿಂಗ್ ಆಗಿ ಅನ್ನಿಸ್ತಾ ಇದೆ. ಸೊ ಗೈಸ್, ಇವಾಗ ನೆಕ್ಸ್ಟು ನಾವು ಫೌಂಡೇಶನ್ನ ಯೂಸ್ ಮಾಡೋಣ. ನಾನಿಲ್ಲಿ ಬ್ಲೂ ಹೆವೆನ್ ಅವರ ಗೆಟ್ ಬ್ರೈಟ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಲಿಕ್ವಿಡ್ ಫೌಂಡೇಶನ್ನು. ಸೊ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಏನೂ ಅಲ್ಲ, ಹಾಗೆ ನಾರ್ಮಲಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಷ್ಟೇ. ನಾನು ಇದನ್ನು ಸ್ವಲ್ಪ ಲೈಟಾಗಿ ತಗೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಫೇರ್ ಆ್ಯಂಡ್ ಲವ್ಲಿನ ಕ್ರೀಮಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಫೌಂಡೇಶನ್ಸ್ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗಲ್ಲ, ರೇರ್ ನಾನು ತುಂಬಾ ಯೂಸ್ ಮಾಡೋದು. ಸೊ ಇದೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್, ಫೌಂಡೇಶನ್ನು ಮತ್ತು ಕ್ರೀಮು ಎರಡನ್ನೂ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಯಿತು. ಇಟ್ಸ್ ಓಕೆ, ಪರವಾಗಿಲ್ಲ, ಅದನ್ನು ನಮ್ಮ ಕುತ್ತಿಗೆ ಕೂಡ ಹಚ್ಕೊಬೋದು. ಇದನ್ನ ನೀಟಾಗಿ ಇವಾಗ ಬ್ಲೆಂಡ್ ಮಾಡ್ಕೋಬೇಕು.
ಬ್ಲೆಂಡರ್ನ ಯೂಸ್ ಮಾಡೋದಕ್ಕೆ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ. ಫಸ್ಟು ಈ ಬ್ಲೆಂಡರ್ ಸ್ಪಾಂಜ್ ಏನಿರುತ್ತೆ ಅದನ್ನು ನೀರಿಗೆ ಹಾಕಿ ಒಂದು 5 ನಿಮಿಷ ನೆನೆ ಹಾಕಿ ಅದಾಗದೇ ದಪ್ಪ ಆಗುತ್ತೆ. ಆ್ಯಂಡ್ ಅದರಿಂದ ನೀರಿಂದ ತೆಗೆದ್ಬಿಟ್ಟು ಅದನ್ನ ನೀಟಾಗಿ ಹಿಂಡ್ಕೊಳ್ಳಿ. ಆವಾಗ ಸ್ಮೂತ್ ಅನಿಸುತ್ತೆ. ಈ ರೀತಿ ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸ್ಗೆ ನೀಟಾಗಿ ಸೆಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬ್ಲೆಂಡ್ ಮಾಡ್ಕೋಬೇಕು. ಅದಾದಮೇಲೆ ಫೇಸ್ಗೆ ಕ್ರೀಮ್ ಹಚ್ಚಿದ ಮೇಲೆ ಈ ರೀತಿ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ ನನ್ನ ಫೇಸ್ಗೆ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಿದೆ ಅಂತ. ಹಾಗೆ ನಿಮ್ಮ ಫೇಸ್ಗೂ ಕೂಡ ಇದೇ ರೀತಿ ಚೆನ್ನಾಗಿ ಸೆಟ್ ಆಗಬೇಕು ಅಂತ ಅಂದರೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನೋಡ್ತಾ ಇರ್ಬೋದು ನೀವೇನೇ ಡಿಫ್ರೆನ್ಸ್ನ ಅವಾಗಿದ್ದಿದ್ದ ಫೇಸ್ಗೂ ಇವಾಗಿದ್ದಿದ್ದ ಫೇಸ್ಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಲುಕ್ ಕೊಡ್ತಾ ಇದೆ. ಸೊ ಗೈಸ್, ಇವಾಗ ನೆಕ್ಸ್ಟ್ ಬಂದು ಇಷ್ಟೇ ನಾನು ಯೂಸ್ ಮಾಡೋದು. ಪೌಡರ್ ಏನು ನಾನು ಯೂಸ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟ್ನ ಯೂಸ್ ಮಾಡೋದಿಲ್ಲ ನಾನು. ಸೊ ಸ್ವಲ್ಪ ಲೈಟಾಗಿ ಹಂಗೇ ಬ್ಲಷ್ ಮಾಡ್ಕೊಂಬಿಡೋಣ. ನಾನು ಲೈಟಾಗಿ ಬ್ಲಷ್ ಮಾಡ್ಕೊಳ್ತಾ ಇರೋದ್ರಿಂದ ವಿಡಿಯೋದಲ್ಲಿ ಅಷ್ಟಾಗಿ ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ. ಇಷ್ಟು ಸಾಕು. ನಾನಿಲ್ಲಿ ಲ್ಯಾಶ್ ಮಸ್ಕರಾನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಗೈಸ್, ಇಷ್ಟು ಸಿಂಪಲ್ ಮೇಕಪ್ಪಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ನನ್ನ ಫೇಸ್ಗೆ ಸಿಂಪಲ್ಲಾಗಿ ಮೇಕಪ್ ಮಾಡಿದ್ರೇ ಚಂದ. ನನ್ನ ಐಬ್ರೋಸ್ ಆಲ್ರೆಡಿ ಡಾರ್ಕ್ ಇರೋದ್ರಿಂದ ನಾನು ಐಬ್ರೋಸ್ಗೆ ಏನೂ ಅಪ್ಲೈ ಮಾಡ್ಕೋತಾ ಇಲ್ಲ, ಏನೂ ಯೂಸ್ ಮಾಡ್ಕೊತಾ ಇಲ್ಲ. ಸೊ ಸನ್ಸ್ಕ್ರೀನ್ನ ಯೂಸ್ ಮಾಡೋದೇ ಮರ್ತ್ಬಿಟ್ಟೆ ಗೈಸ್. ಇವಾಗ ಯೂಸ್ ಮಾಡೋಣ ಸನ್ಸ್ಕ್ರೀನ್ನ ನೀವು ಮುಖಕ್ಕೆ ಮೇಕಪ್ ಮಾಡ್ಕೊಂಡಿದ್ದಾದ್ಮೇಲೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಫಸ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ಮೇಲೆ ಬೇಕಾದರೂ ಯೂಸ್ ಮಾಡ್ಕೊಬೋದು. ಸೊ ನಾನು ಮರ್ತೋಗ್ಬಿಟ್ಟಿದ್ದೆ ಯೂಸ್ ಮಾಡೋದನ್ನು ಸನ್ಸ್ಕ್ರೀನ್ನ. ಸೊ ಇವಾಗ ನೆನಪಾಯಿತು. ಸೊ ಮೇಕಪ್ ಆದಮೇಲೆ ಲೈಟಾಗಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಸಾಕು ಗೈಸ್, ನಾನು ಸನ್ಸ್ಕ್ರೀನ್ನ ಕೂಡ ಲೈಟಾಗೆ ಹಚ್ಕೊಳ್ತೀನಿ. ಬಿಕಾಸ್ ಅದರಲ್ಲೆಲ್ಲ ಹಾರ್ಶ್ ಕೆಮಿಕಲ್ ಇರುತ್ತಲ್ವ. ಸೊ ಸ್ಕಿನ್ಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಲೈಟಾಗೆ ಹಚ್ಕೊಳ್ತೀನಿ. ಯಾವಾಗಲೂ ಅಷ್ಟೇ ಕ್ರೀಮ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ಮಾಯ್ಶ್ಚರೈಸರ್ ಆಗಿರ್ಬೋದು ಕ್ಲೀನಾಗಿ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ಮತ್ತು ಅದನ್ನು ಕಮ್ಮಿ ತಗೊಂಡು ಅಪ್ಲೈ ಮಾಡ್ಕೊಬೇಕು. ಈ ಸನ್ಸ್ಕ್ರೀನ್ನ ಕೂಡ ನೀಟಾಗಿ ಈ ರೀತಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಫೌಂಡೇಶನ್ ಹಾಕಿ ಆದಮೇಲೆ ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ, ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ. ಬಟ್ ಲೈಟಾಗಿ ಯೂಸ್ ಮಾಡಿದ್ರೆ ಸಾಕು. ಗೈಸ್, ಇವಾಗ ಐಲೈನರ್ನ ಹಚ್ಕೊಳ್ಳೋಣ. ನಾನು ಐ ಮೇಲೆ ಐಲೈನರ್ನ ಹಚ್ತಾ ಇರೋದ್ರಿಂದ ನಾನು ಐ ಕೆಳಗಡೆ ಹಚ್ಚೋದಿಲ್ಲ, ಯಾಕಂದರೆ ನಾಗವಲ್ಲಿ ಥರ ಕಾಣಿಸ್ಬಿಡ್ತೀನಿ ಅಂತ. ಅದಕ್ಕೆ ನಾನು ಬರೀ ಐ ಮೇಲೆ ಮಾತ್ರ ಹಚ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಲಿಪ್ ಲೈನರ್ನ ಹಾಕ್ಕೊಳ್ಳೋಣ. ಗೈಸ್, ನನಗೆ ಈ ಲಿಪ್ ಲೈನರ್ ಅಪ್ಲೈ ಮಾಡ್ಕೊಳ್ಳೋದೇ ತುಂಬಾ ದೊಡ್ಡ ತಲೆನೋವು ಅಂತ ಹೇಳ್ಬೋದು. ಯಾಕಂದರೆ ನನಗೆ ಕರೆಕ್ಟಾಗಿ ಲಿಪ್ ಲೈನರ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಬಟ್ ಆದ್ರೂ ಕಷ್ಟಪಟ್ಟು ಈ ರೀತಿ ಪರ್ಫೆಕ್ಟಾಗಿ ಇದೆ ಫಸ್ಟ್ ಅನಿಸುತ್ತೆ ನಾನು ಪರ್ಫೆಕ್ಟಾಗಿ ಲಿಪ್ ಲೈನರ್ನ ಹಾಕ್ಕೊಂಡಿರೋದು. ಗೈಸ್, ಫೈನಲಿ ಅಂತೂ ಇಂತೂ ಲಿಪ್ ಲೈನರ್ನ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಲಿಪ್ಸ್ಟಿಕ್ನ ಹಾಕ್ಕೊಳ್ಳೋಣ. ನಾನು ಮ್ಯಾಟ್ ಲಿಪ್ಸ್ಟಿಕ್ ಹಾಕ್ಕೊಳ್ತಾ. ಇದು ವೆಲ್ವೆಟ್ ಲಿಪ್ ಗ್ಲಾಸ್. ಅದಕ್ಕೂ ಮುಂಚೆ ನಾವು ಲಿಪ್ ಆಯಿಲ್ನ ಯೂಸ್ ಮಾಡಬೇಕು. ಬಿಕಾಸ್ ಮ್ಯಾಟ್ ಹಾಕ್ತಾ ಇರೋದ್ರಿಂದ ಲಿಪ್ ಆಯಿಲ್ನ ಫಸ್ಟ್ ಯೂಸ್ ಮಾಡ್ಕೋಬೇಕು. ಗೈಸ್, ನನ್ನ ಲಿಪ್ಸ್ಗೆ ಯಾಕೆ ಅಂತ ಗೊತ್ತಿಲ್ಲ ಮ್ಯಾಟ್ ಲಿಪ್ಸ್ಟಿಕ್ ಸೂಟೇ ಆಗಲ್ಲ. ಯಾಕೆ ಅಂತ ಅಂದರೆ ಮೇಲೆಲ್ಲ ಸಿಪ್ಪೆ ಎಲ್ಲ ಎತ್ತು ಬರುತ್ತೆ ಮತ್ತು ತುಂಬಾ ತುಟಿ ಹೊಡೆಯುತ್ತೆ. ಸೊ ಹಂಗಾಗಿ ಫಸ್ಟು ನಾನು ಲಿಪ್ ಆಯಿಲ್ನ ಯೂಸ್ ಮಾಡಿಬಿಟ್ಟು ಆಮೇಲೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತೀನಿ. ವೆಲ್ವೆಟ್ ಲಿಪ್ ಗ್ಲಾಸ್ ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಗೈಸ್, ಇದು ರೆಡ್ ಕಲರ್ ಲಿಪ್ಸ್ಟಿಕ್ಕು. ಬಟ್ ವಿಡಿಯೋದಲ್ಲಿ ಪಿಂಕ್ ಕಲರ್ ಥರ ಕಾಣಿಸ್ತಾ ಇದೆ. ಬಟ್ ಇದು ಪಿಂಕ್ ಕಲರ್ ಅಲ್ಲ, ರೆಡ್ ಕಲರ್ ಲಿಪ್ಸ್ಟಿಕ್ಕು. ಲೈಟಾಗಿ ಯೂಸ್ ಮಾಡ್ಕೊಬೇಕು ಲಿಪ್ಸ್ಟಿಕ್ನ. ಯಾವಾಗಲೂ ಅಷ್ಟೇ ತೀರಾ ಡಾರ್ಕಾಗಿ ಯೂಸ್ ಮಾಡಿದ್ರೆ ಅದು ಸಿಪ್ಪೆ ಎಲ್ಲ ಲಿಪ್ಪಿಂದು ಸಿಪ್ಪೆ ಎಲ್ಲ ಕಿತ್ಕೊಂಡು ಬರುತ್ತೆ. ಸೊ ಲೈಟಾಗಿ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ನಾನು ನೈಲ್ ಪಾಲಿಶ್ ಹಚ್ಚೋದನ್ನೇ ಮರ್ತುಬಿಟ್ಟಿದ್ದೆ. ಸೊ ಇವಾಗ ರೆಡ್ ನೈಲ್ ಪಾಲಿಶ್ ಹಚ್ಚೋಣ. ನಾನು ರೆಡ್ ಸ್ಯಾರಿ ಉಡ್ತಾ ಇರೋದ್ರಿಂದ ನಾನು ರೆಡ್ ನೈಲ್ ಪಾಲಿಶ್ನ ಹಚ್ಕೊಳ್ತಾ ಇದ್ದೀನಿ. ಗೈಸ್, ನೈಲ್ಸ್ಗೆ ನೈಲ್ ಪಾಲಿಶ್ ಕಂಪ್ಲೀಟಾಗಿ ಹಚ್ಕೊಂಡಿದ್ದಾದಮೇಲೆ ನಿಮಗೆ ಸಿಗ್ತೀನಿ. A few moments later.
ಸೊ ಇವಾಗ ಎಲ್ಲ ರೆಡಿ ಆಗಿದೆ. ನೈಲ್ ಪಾಲಿಶ್ ಒಣಗೋ ತನಕ ಇದನ್ನ ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟು ಸ್ಯಾರಿ ಉಟ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಅಲ್ಲಿ ತನಕ ನೋಡ್ತಾ ಇರಿ. ಫೈನಲಿ ಕಂಪ್ಲೀಟಾಗಿ ಸ್ಯಾರಿ ಉಟ್ಕೊಂಡಾಗಿದೆ. ಇವಾಗ ನೆಕ್ಸ್ಟು ರೆಡಿ ಆಗೋಣ. ಇವಾಗ ಚೈನ್ ಹಾಕೋಬೇಕು. ಆ್ಯಂಡ್ ನಾನು ಇವಾಗ ಸ್ಯಾರಿಗೆ ಮ್ಯಾಚಿಂಗ್ ಓಲೆ ಹಾಕ್ತಾಯಿದ್ದೀನಿ. ಸೊ ಇಯರಿಂಗ್ಸ್ನ ಚೇಂಜ್ ಮಾಡ್ಕೊಂಬಿಡೋಣ. ಗೈಸ್ ಸಪೋರ್ಟ್ ಮಾಡೋದಕ್ಕೆ ಯಾರೂ ಇಲ್ಲ, ಕ್ಯಾಮ್ರಾಮ್ಯಾನ್ ಕೂಡ ಯಾರೂ ಇಲ್ಲ. ಸೊ ಎಲ್ಲದಕ್ಕೂ ಅಷ್ಟೇ, ನಾನು ಯಾರನ್ನೂ ಕರೆಯೋದಕ್ಕೂ ಹೋಗಲ್ಲ ಫೋರ್ಸ್ ಮಾಡಿ. ನನಗೆ ನಾನೇ ಅಂದ್ಕೊಂಡು ವೀಡಿಯೋ ಮಾಡ್ತೀನಿ. ಸೊ ಅಷ್ಟು ಕ್ಲಿಯರಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಬ್ಯಾಂಗಲ್ಸ್ ಬಳೆ ಹಾಕ್ಕೊಳ್ಳೋಣ. ನನ್ನ ಕೈ ಸ್ವಲ್ಪ ದೊಡ್ಡದು ಗೈಸ್, ಸೊ ಬಳೆ ಅಷ್ಟು ಸ್ವಲ್ಪ ಕಷ್ಟನೇ ಬಳೆ ಹಾಕೋಕ್ಕೆ. ನೆಕ್ಸ್ಟು ಇಲ್ಲಿ ಆಲ್ರೆಡಿ ಗೋಲ್ಡ್ ರಿಂಗ್ ಹಾಕಿರೋದ್ರಿಂದ ಈ ಕಡೆ ಕೈಗೆ ಈ ರಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ಫೈನಲಿ ಸ್ಟಿಕ್ಕರ್ ಇಟ್ಕೋಬೇಕು. ಸೊ ದಿಸ್ ಈಸ್ ಮೈ ಲುಕ್. ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗೈಸ್.